ಹಲೋ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇದು ಸ್ಟಂಬಲ್ ಗೈಸ್ನ ಫಾಲ್ ಗೈಸ್ನ ಪಾರ್ಟ್ 2. ಇದರಲ್ಲೂ ನೋಡ್ಬೋದು ಡಿಫ್ರೆಂಟಾಗಿ ಮ್ಯಾಪ್ ಕೊಟ್ಟಿದ್ದಾರೆ. ಇದರಲ್ಲೂ ಚೆನ್ನಾಗೇ ಆಡೋಣ. ಅಯ್ಯೋ ಬಿದ್ದೋಗಲ್ಲ ಇದಂತೂ ಪಕ್ಕ ಫಿನಿಶ್ ಮಾಡಲೇಬೇಕು. ಇವ್ರ ಹಿಂದೆ ಹೋಗೋಣ. ಇವ್ರ ಹಿಂದೆ ಹೋಗಿ ಕ್ವಾಲಿಫೈ ಆಗಿ ಅಯ್ಯೋ ಹೂ ಅಂತೆ ಏನು ಹೂ ನೋವು ಆರಾಮಾಗಿ ಹೋಗು. ಅರ್ಜೆಂಟ್ ಮಾಡ್ತಾ ಇದ್ದೀನಿ ಅನ್ಕೊತೀನಿ. ಸ್ವಲ್ಪ ಕೂಲಾಗೆ ಹೋಗೋಣ. ಜಂಪ್ ಅಷ್ಟೇ, ಏನಿಲ್ಲ. ಜಂಪ್ ಸಿಂಪಲ್, ಏನಿಲ್ಲ. ಇನ್ನೂ ಒಬ್ಬರು ಕ್ವಾಲಿಫೈ ಆಗಿಲ್ಲ 20 ಜನದಲ್ಲಿ. ನೀಟಾಗಿ ಆರಾಮಾಗಿ ಹೋಗೋಣ. ಯಾಕೆ ಸುಮ್ಮನೆ ಇದೇನು ಟ್ರೆಡ್ಮಿಲ್ಲ ಏನಂತಾರೆ ಫಾಸ್ಟಾಗಿ ಹೋಗೋದಕ್ಕೆ? ಟ್ರೆಡ್ಮಿಲ್ಲೇ ಅನ್ಕೊತೀನಿ. ಓ ಮೈ ಗಾಡ್ ಇನ್ನೂ ಒಬ್ಬರು ಕ್ವಾಲಿಫೈ ಆಗಿಲ್ಲ. ಸೊ ನಾವು ಟೆನ್ಷನ್ ತಗೊಳ್ಳೋ ಸೀನ್ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಬಟ್ ಇಲ್ಲಿ ಜಂಪ್ ಮಾಡಬೇಕಾದ್ರೆ ಮೋಸ್ಟ್ಲಿ ಜಂಪ್ ಮಾಡಬೇಕಾದ್ರೆ ನಾನು ಜಂಪ್ ಬಟನೇ ಒತ್ತಬೇಕು ಅಂತಂತೀನಿ. ಇಲ್ಲಾಂದರೆ ಕೆಳಬಿದ್ದು ಹೋಗುತ್ತೆ. ಎಸ್, ಜಂಪ್ ಬಟನ್ ಒತ್ತಬೇಕು. ಅಯ್ಯೋ ಹಾಂ ನೋಡಿ, ಜಂಪ್ ಬಟನ್ ಒತ್ತಬೇಕು. ಆವಾಗಲೇ ಹೋಗೋದದು ಸ್ಪೀಡಾಗಿ. ಲೆವೆಲ್ ಓವರಾ? ಎಲಿಮಿನೇಟಾ? ಅಲ್ಲ, ಸ್ಟಂಬಲ್ ಗೈಸ್ದು ವಿಡಿಯೋ ಹಾಕೋಣ. ನಾನು ಹಾಕ್ತೀನಿ, ಸ್ಟಂಬಲ್ ಗೈಸ್ ವಿಡಿಯೋ ಹಾಕ್ತೀನಿ. ನೀವು ಬೇಕು ಅಂತ ಹೇಳಿದ್ರೆ ಕೆಳಗೆ ಕಮೆಂಟ್ ಹಾಕೋದು ಮರಿಬೇಡಿ. ಈ ಚಾಲೆಂಜಲ್ಲಿ ಏನು ಗೊತ್ತಾ, 30 ದಿನದಲ್ಲಿ 30 ವಿಡಿಯೋ ಹಾಕ್ಬೇಕು ನಾನು. ಇದು ಆ್ಯಕ್ಚುಲಿ 3ನೇ ವಿಡಿಯೋ ಅನಿಸುತ್ತೆ. ಸೊ 3ನೇ ವಿಡಿಯೋ. ಇನ್ನು ನಿಮಗೆ 27 ವಿಡಿಯೋ ಸಿಗುತ್ತೆ. 27 ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿರೋ ಗೇಮ್ನ ಆಡ್ತೀನಿ. ಇದರಲ್ಲಿ ಏನು ಮಾಡಬೇಕು? ಕೆಳಗೆ ಬಿದ್ದರೆ ಎಲಿಮಿನೇಟು. ಫಸ್ಟ್ ಎಸ್ ಆ ರೌಂಡಲ್ಲಿ ಎಲಿಮಿನೇಟ್ ಆದ್ವಿ. ಸೊ ಈ ರೌಂಡ್ಗೆ ಬರ್ತಾ ಇದ್ದೀವಿ. ನಾನು ಸ್ಕಿಪ್ ಮಾಡಿದೆ ನಿಮ್ಗೆ, ಯಾಕೆ ನಿಮ್ಮನ್ನು ವೆಯ್ಟ್ ಮಾಡ್ಸೋಣ ಅಂತ. ಎಲ್ಲಿದ್ದೀನಪ್ಪ ಇದರಲ್ಲಿ? ಇವ್ರ ಮಧ್ಯದಲ್ಲಿ ಇಲ್ಲಿ ಇದ್ರ ಮೇಲೆ ಹೋಗಿ ಹಾರ್ಬೇಕು ನಾವು. ಎಲ್ಲ ಮೇಲೆ ಹೋದ್ರೆ ನಾನೇ ಎಲ್ಲೇ ಇದ್ದೀನಿ ಇನ್ನ. ಬನ್ನಿ, ಫಸ್ಟ್ ದೂರದಿಂದ ಬಂದು ಓಕೆ, ಮೇಲೆ ಬಂದ್ವಿ ರೆಡ್ ಮಿಲಲ್ಲಿ. ಇವಾಗ ನಾನ್ ಸ್ಟಾಪಾಗಿ ಹೋಗಿ ಹೊಡೆಯೋಣ ಅವ್ರಿಗೆ. ಎಲ್ಲಿ ಬಂತಪ್ಪ ಇದು? ಎಲ್ಲೆಲ್ಲ ಹೋಗ್ತಾ ಇದ್ದೀನಿ. ನನ್ನ ಮ್ಯಾಪ್ ಹೆಂಗಿದೆ ಅಂತಲೇ ಗೊತ್ತಿಲ್ಲ. ಇಲ್ಲಿ ಹೋಗ್ತಿದ್ದಾರೆ. ನಾವಂತೂ ಶಾರ್ಟ್ ಕಟ್ಟಲ್ಲಿ ಬಂದ್ವಿ. ರಾಂಗ್ ರೂಟಲ್ಲಂತೂ ಬಂದಿರಲ್ಲ, ಅದು ಮಾತ್ರ ಪಕ್ಕ. ಏನಾಯ್ತಲ್ಲಿ ಮತ್ತೆ ವಾಪಸ್ ಕರ್ಕೊಂಬಂತು. ಜಂಪ್ ಇಷ್ಟೇ ಬಂದ್ವಿ. ಸ್ವಲ್ಪ ಚೆನ್ನಾಗಿತ್ತು ಈ ಗೇಮ್ನ. ಮೊಬೈಲಲ್ಲಿ ಸ್ಟಂಬಲ್ ಗೈಸ್ ಅಂತ ಇದೆ. ನಾನು ಆಲ್ರೆಡಿ 10 ಸಲ ಹೇಳಿದೆ ಅನ್ಕೊಂತೀನಿ. ಬೇಕಂದರೆ ಡೌನ್ಲೋಡ್ ಮಾಡ್ಕೊಂಡು ಇದೇ ಥರ ನೀವು ಫನ್ನಾಗಿ ಆಟನ ಆಡ್ಬೋದು. ಫನ್ನಾಗೈತೆ. ನಾವು ಮೇಲಿಂದ ಹೋಗೋಣ, ಯಾಕೆ ಸುಮ್ಮನೆ. ಅಯ್ಯೋ, ಲೆವೆಲ್ ಓವರ್ ಆಯಿತು. ಬ್ಯಾಡ್ ಲಕ್ ಮೋಸ್ಟ್ಲಿ ನಮ್ಗೆ ಇದರಲ್ಲಿ. ಅಯ್ಯೋ, 3ನೇ ಸಲ ಚಾನ್ಸ್, 3ನೇ ಟ್ರೈ ಮಾಡೋಣ. ಎರಡು ರೌಂಡ್ ಇವಾಗ ಸೋತಾದ್ಮೇಲೆ 3ನೇ ರೌಂಡ್ ಮತ್ತೆ ಓಪನ್ ಮಾಡಿದ್ದೀನಿ. ಇದರಲ್ಲಾದ್ರೂ ಕ್ವಾಲಿಫೈ ಆಗುತ್ತೆ ನೋಡೋಣ. ಇದರಲ್ಲಿ ಈಸಿಯಾಗಿ ಕ್ವಾಲಿಫೈ ಆಗ್ತೀನಿ ಅನ್ಕೊಂತೀನಿ. ಅಷ್ಟೊಂದೇನು ಡಿಫಿಕಲ್ಟಾಗಿ ಕಾಣಿಸ್ತಾ ಇಲ್ಲಪ್ಪ. ಫೋಕಸ್ ಮಾಡೋಣ. ಅಯ್ಯೋ, ನನ್ನ ಜೊತೆ ಇನ್ನೊಬ್ಬ ಬಿದ್ದ. ಸೊ ನಾವಿನ್ನೂ ಸೇಫ್ ಇದ್ದೀವಿ ಅಂತ ಗೊತ್ತಾಗುತ್ತೆ ಇದರಲ್ಲಿ. ಇದು ಒಂದೇ ದಾರಿ ಇರೋದು. ಏನಕ್ಕೆ ಬಿದ್ದೆ ಅಂದರೆ ಇದೇ ಕಾರಣಕ್ಕೆ ಬಿದ್ದೆ. ದಿಸ್ ಈಸ್ ದ ರೀಸನ್. ಇದು ಯಾನು? ಸೈಡಲ್ಲಿ ಹೋಗ್ಬೋದು. ಯಾಕೆ ನಾನು ಅದ್ರೊಳಗೆ ಹೋಗ್ಬೇಕಂತ ಟ್ರೈ ಮಾಡ್ತಾ ಇದ್ದೀನಿ. ಸೈಡಲ್ಲಿ ಹೋಗ್ಬೋದು. ನಾನು ನೋಡೇ ಇರಲಿಲ್ಲ. ಇಲ್ಲಿ ನೋಡಿ, ಸೈಡಲ್ಲಿ ಹೋಗ್ತಿದ್ದಾರೆ ಅವರೆಲ್ಲ. ಇಲ್ಲಿ ಹೋಗ್ಬೋದು, ಅಲ್ಲೇ ಹೋಗ್ಬೇಕಂತ ಏನಿಲ್ಲ. ಅಯ್ಯೋ, ಮತ್ತೆ ತಗೊಂಡು ಫಸ್ಟ್ಗೆ ಹಾಕ್ಬಿಡ್ತಾ ಏನು? ಮೇಲಿಂದ ಹೋದರೆ ಸ್ವಲ್ಪ ಈಸಿ ಇರುತ್ತೆ ಅನಿಸುತ್ತೆ. ಅದಕ್ಕೆ ಎಲ್ಲ ಮೇಲೆ ಹೋಗಿ ಟ್ರೈ ಮಾಡ್ತಾ ಇದ್ದಾರೆ.
ಇನ್ನೂ ಇಬ್ಬರೇ ಕ್ವಾಲಿಫೈ ಆಗಿರೋದು, ಇನ್ನೂ 17 ಜನಕ್ಕೆ ಚಾನ್ಸ್ ಇದೆ. ಅಂದರೆ ನನಗೆ ಇನ್ನೂ ಚಾನ್ಸ್ ಇದೆ, ಇನ್ನೂ ತುಂಬ ಜನ ಇಲ್ಲಿದ್ದಾರೆ. ಬನ್ನಿ ನಾವು ಇಲ್ಲಿ ಸೈಡಲ್ಲಿ ಹೋಗೋಣ. ಯಾಕೆ ಸುಮ್ಮನೆ ತುಂಬ ಫೋಕಸ್ ಆಗಿ ಆಡ್ತಿದ್ದೀನಿ ಇವಾಗ. ಫುಲ್ ಫೋಕಸ್ ಕೊಟ್ಟಿದ್ದೀನಿ, ಇದ್ರಲ್ಲಂತೂ ಹೋಗಲೇಬೇಕು. ಮಿಡ್ಲಲ್ಲೇ ಹೋಗೋಣ. ಜಂಪ್ 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 ಜಂಪ್. ಇಲ್ಲ, ಇನ್ನೊಂದು ಸ್ವಲ್ಪ ಕೆಳಗೆ ಬಂದು ಜಂಪ್ ಆದರೆ ಆಗುತ್ತೆ ಅನ್ಸುತ್ತೆ. ನಾನು ಅವಾಗಿಂದ ಜಂಪಿಂಗೇ ಮಿಸ್ಟೇಕ್ ಮಾಡ್ತಾಯಿದ್ದೀನಿ. ಯಾವನ ಮಧ್ಯದಲ್ಲಿ. ಅಯ್ಯೋ, ಯಾಕೆ ಮಿಸ್ಟೇಕ್ ಆಗ್ತಿದೆ? ಬನ್ನಿ ಈ ಸೈಡಲ್ಲಿ ಹೋಗೋಣ. ಮಿಡ್ಲಲ್ಲಿ ಹೋಗೋದು ಬೇಡ. ಅಲ್ಲಿ ಮಿಡ್ಲಲ್ಲಿ ಅವಾಗಿಂದ ಕಷ್ಟಪಡ್ತಾಯಿದ್ದೀನಿ, ಜಂಪೇ ಆಗ್ತಾಯಿಲ್ಲ. ಇದರ ಅವಾಗ ಫಸ್ಟ್ ಚಾನ್ಸಿಗೆ ಆಗೋಯ್ತು. ಇಲ್ಲಿ ಜಂಪ್ ಅಷ್ಟೇ, ಜಂಪ್ ಅಷ್ಟೇ. ಅಯ್ಯೋ, ಮತ್ತೆ ಫಸ್ಟೇ ತಗೊಂಡು ಬಿಡ್ತಲ್ಲ ಗುರು. ಇನ್ನು 10 ಜನಕ್ಕೆ ಚಾನ್ಸ್ ಇದೆ, ಅದರಲ್ಲಿ ನಾನಂತೂ ಹಾಗೆ ಆಗ್ತೀನಿ ಪಕ್ಕ. ಇದು ಮಾತ್ರ ಫಿಕ್ಸು. ಜಂಪ್ ಇಲ್ಲಿ ಇವಾಗ ಜಂಪ್. ಇನ್ನೂ 10 ಜನಕ್ಕೆ ಚಾನ್ಸ್ ಇದೆ, ಇನ್ನೂ 10 ಜನಕ್ಕೆ ಚಾನ್ಸ್ ಇದೆ. ಸೊ ವರಿ ಆಗೋದೇನು ಬೇಡ. ಇಲ್ಲೇ ಟ್ರೈ ಮಾಡೋಣ. ಆಗಲ್ಲ, ಸೈಡಲ್ಲೇ ಓಕೆ ನಮಗೆ. ಮಿಡ್ಲಲ್ಲಂತೂ ಆಗಲ್ಲ. ಸೈಡಿಂದನೇ ಹೋಗೋಣ. ಜಂಪ್ ಇಷ್ಟೇ, ಜಂಪ್ ಇಷ್ಟೇ. ಬಂದ್ವಿ. ಇದರಲ್ಲಿ ವೆಯ್ಟ್ ಮಾಡೋಣ. ಬ್ಯಾಡ್ ಲಕ್ಕಿಗೆ ಇದು ಇವಾಗ ನಾನು ಹತ್ಬೇಕಂದ್ರೆ ಬೆಳೆಸತ್ತೆ ನೋಡಿ. ಇವಾಗ ಆರ್ಸು ಇಷ್ಟೇ. ಅಯ್ಯೋ, ಫುಲ್ ಥ್ರಾಟಲ್ 15%. ಮಿಡ್ಲಲ್ಲಿ ನಿಲ್ಲೋಣ. ಲೆವೆಲ್ ಓವರ್. ತುಂಬ ಕಷ್ಟಪಟ್ಟೆ, ಆಗಿಲ್ಲ. ಆಲ್ರೆಡಿ 10 ಸಲ ಕಷ್ಟಪಟ್ಟೆ, ಆಗಿಲ್ಲ. ಬಟ್ ನೆಕ್ಸ್ಟ್ ಸಲ ಟ್ರೈ ಮಾಡೋಣ ಗೈಸ್. ಆ್ಯಂಡ್ ಇಲ್ಲಿ ತನಕ ಯಾರು ನೋಡ್ತಿದ್ರು, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಚೆನ್ನಾಗಿರೋ ಫನ್ ಆಗಿರೋ ಗೇಮ್ ಜೊತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.